ಧ್ಯಾನಕ್ಕೆ ವಿಶ್ವ ಮಟ್ಟದಲ್ಲಿ ಮನ್ನಣೆ ಸಿಕ್ಕಿದೆ. ಇನ್ನು ಮುಂದೆ ಡಿಸೆಂಬರ್ 21ರಂದು ಪ್ರತಿ ವರ್ಷ ವಿಶ್ವ ಧ್ಯಾನ ದಿನಾಚರಣೆಯನ್ನು ಆಚರಿಸಲು ವಿಶ್ವಸಂಸ್ಥೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ವಿಶ್ವಸಂಸ್ಥೆಯಲ್ಲಿ ಧ್ಯಾನ ದಿನಾಚರಣೆಗೆ ಅನುಮೋದನೆ ಸಿಕ್ಕಿದ್ದು ಆಧ್ಯಾತ್ಮಿಕ ಗುರು ರವಿಶಂಕರ್ ಗುರೂಜಿ ಧ್ಯಾನದ ಮಹತ್ವದ ಬಗ್ಗೆ ಸಂದೇಶ ನೀಡಿದ್ದಾರೆ. ಡಿಸೆಂಬರ್ 21 ವಿಶ್ವ ಧ್ಯಾನ ದಿನಾಚರಣೆಯಾಗಿ ಘೋಷಣೆ. ವಿಶ್ವಸಂಸ್ಥೆಯಲ್ಲಿ ವಿಶ್ವ ಧ್ಯಾನ ದಿನಾಚರಣೆಗೆ ಅನುಮೋದನೆ. ಒತ್ತಡ, ಖಿನ್ನತೆ, ಆಧುನಿಕ ಸವಾಲುಗಳನ್ನು ಎದುರಿಸಲು ಧ್ಯಾನ ಸಹಕಾರಿ. ಆಧ್ಯಾತ್ಮಿಕ ಗುರುಗಳಾದ ರವಿಶಂಕರ್ ಗುರೂಜಿ ಕಳೆದ 43 ವರ್ಷಗಳಿಂದ ಧ್ಯಾನದ ಲಾಭವನ್ನ 180 ದೇಶಗಳಲ್ಲಿ ಪಸರಿಸುತ್ತಾ ಬಂದಿದ್ದಾರೆ. ದೇಶದಿಂದ ದೇಶಕ್ಕೆ ಧ್ಯಾನದ ಮಹತ್ವ ಬೆಳೆಯುತ್ತಿದೆ. ಇದೀಗ ಧ್ಯಾನಕ್ಕೆ ವಿಶ್ವ ಮಾನ್ಯತೆ ಸಿಕ್ಕಿದೆ. ಇನ್ಮುಂದೆ ಡಿಸೆಂಬರ್ 21 ವಿಶ್ವ ಧ್ಯಾನ ದಿನಾಚರಣೆಯನ್ನಾಗಿ ಆಚರಿಸಲು ವಿಶ್ವಸಂಸ್ಥೆಯಲ್ಲಿ ಸರ್ವಾನುಮತದಿಂದ ಅನುಮೋದನೆ ಸಿಕ್ಕಿದೆ. I am pleased to be here today with you to celebrate the first World Meditation Day following the unanimous adoption of the resolution on declaration of 21 December as the World Meditation Day in the UN General Assembly. ವಿಶ್ವ ಧ್ಯಾನ ದಿನಾಚರಣೆಗೆ ಅನುಮೋದನೆ ದೊರೆತ ವೇಳೆಯಲ್ಲಿ ಭಾರತೀಯ ಆಧ್ಯಾತ್ಮಿಕ ಗುರು ಮಾನವತಾವಾದಿಗಳಲ್ಲಿ ಅಗ್ರಗಣ್ಯರು, ಜೀವನ ಕಲೆ ಸಂಸ್ಥೆಯ ಸಂಸ್ಥಾಪಕರು ಆಗಿರುವ ಗುರುದೇವ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು ಭಾಗವಹಿಸಿದ್ರು. ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಭಾಷಣ ಮಾಡಿ ಅವರು ಧ್ಯಾನದ ಮಹತ್ವ ಸಾರಿದ್ರು. Today meditation is not a luxury as it was thought, but it is a necessity. I would call it as mental hygiene. Like you have dental hygiene, we have mental hygiene wherein meditation can help us to be more centered and away from aggression and depression. The mental health crisis has taken a big toll on our population. On one side, our young population is undergoing such aggressive behavior. On the other side, there is depression. Meditation helps us to be more centered. ಪ್ರತಿಯೊಬ್ಬರು ಧ್ಯಾನ ಅಳವಡಿಸಿಕೊಳ್ಳುವಂತೆ ಮೋದಿ ಕರೆ. ವಿಶ್ವ ಧ್ಯಾನ ದಿನಾಚರಣೆ ಘೋಷಣೆ ಬೆನ್ನಲ್ಲೇ ಟ್ವೀಟ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಧ್ಯಾನ ಅಳವಡಿಸಿಕೊಳ್ಳಬೇಕು ಅಂತ ಕರೆ ನೀಡಿದ್ದಾರೆ. ಇಂದು ವಿಶ್ವ ಧ್ಯಾನ ದಿನ. ಧ್ಯಾನವನ್ನು ತಮ್ಮ ದೈನಂದಿನ ಜೀವನದ ಭಾಗವಾಗಿಸಲು ಮತ್ತು ಅದನ್ನು ಅನುಭವಿಸಲು ನಾನು ಪ್ರತಿಯೊಬ್ಬರಿಗೂ ಕರೆ ನೀಡುತ್ತೇನೆ. ನಮ್ಮ ಸಮಾಜದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ತರಲು ಧ್ಯಾನವು ಪ್ರಬಲ ಮಾರ್ಗವಾಗಿದೆ. ನಮ್ಮ ದಿನಚರಿಯಲ್ಲಿ ಧ್ಯಾನವನ್ನು ಅಳವಡಿಸಿಕೊಳ್ಳಲು ಆ್ಯಪ್ಗಳು, ಮಾರ್ಗದರ್ಶಿ ವಿಡಿಯೋಗಳು ಮೌಲ್ಯಯುತ ಸಾಧನಗಳಾಗಿವೆ. ವಿಶ್ವ ಧ್ಯಾನ ದಿನಾಚರಣೆಯ ಅಂಗವಾಗಿ ಜಗತ್ತಿನಾದ್ಯಂತ ಧ್ಯಾನ ಮಾಡಲಾಯಿತು. ಬೆಂಗಳೂರಿನ ವಿಧಾನಸೌಧದ ಮುಂಭಾಗ ಆರ್ಟ್ ಆಫ್ ಲಿವಿಂಗ್ ವತಿಯಿಂದ ಧ್ಯಾನ ದಿನಾಚರಣೆ ಆಚರಿಸಲಾಯಿತು. ನೂರಾರು ಸಂಖ್ಯೆಯಲ್ಲಿ ಧ್ಯಾನಾಸಕ್ತರು ಭಾಗಿಯಾಗಿದ್ರು. ಧ್ಯಾನವನ್ನ ಮನೆ ಮಾತಾಗಿಸುವ ಸಂಕಲ್ಪ ಮಾಡಲಾಯಿತು. ಬ್ಯೂರೋ ರಿಪೋರ್ಟ್ TV9.